ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ 2025 ಭಾರತ ಪಾಕಿಸ್ತಾನ ವಿರುದ್ಧ ಆಡಬೇಕೋ ಆಡಬಾರದು? ಮೊದಲ ಭಾಗದಲ್ಲಿ ಮೊದಲನೆಯ ವಾದವನ್ನು ನೀವು ನೋಡಿದಿರಿ, ಕೇಳಿದಿರಿ. ಈಗ ಎರಡನೇ ಭಾಗದಲ್ಲಿ ಏನು ನ್ಯಾರೇಟಿವ್ ಇದೆ ಅಂತಂದರೆ, ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಆಡಿದರೆ ಮಾತ್ರ ಟೆಲಿವಿಷನ್ ರೈಟ್ಸ್ ಸೇಲ್ಸ್ ಮೂಲಕ ಹೆಚ್ಚು ಹಣ ರೆವೆನ್ಯೂ ಸಿಗುತ್ತದೆ. ಸೆಪ್ಟೆಂಬರ್ 19, 1983 ಯಾಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಆರಂಭವಾಯಿತು? ಯಾಕೆ ಅಂದರೆ ಆಗ ವಿಶ್ವ ಕ್ರಿಕೆಟ್ನಲ್ಲಿ ಬೆಳೆಯರದ್ದೇ ಟೋಟಲ್ ಡೊಮಿನೇಷನ್ ಆಗಿತ್ತು. ಏಷ್ಯನ್ ಕಂಟ್ರೀಸ್ಗೆ, ಕ್ರಿಕೆಟ್ ಪ್ಲೇಯಿಂಗ್ ಕಂಟ್ರೀಸ್ಗೆ ಹೆಚ್ಚು ಮಹತ್ವ ಸಿಗ್ತಿರಲಿಲ್ಲ, ಹಣವೂ ಸಿಗ್ತಾ ಇರಲಿಲ್ಲ. ಆಗ ನಾವು ಆರ್ಗನೈಸ್ ಮಾಡಬಲ್ಲೆವು, ಹಣ ಗಳಿಸಬಲ್ಲೆವು ಅಂತ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಆರಂಭವಾಯಿತು. ಏಷ್ಯನ್ ಟೀಮ್ಸ್ಗೂ ಕೂಡ ಹಣ ಸಿಗಲು ಸಾಧ್ಯವಾಯಿತು. ಕ್ರಿಕೆಟ್ ಏಷ್ಯಾದಲ್ಲಿ ಭಾಳಷ್ಟು ಪಾಪ್ಯುಲರ್ ಆಯಿತು. ಆದರೆ 90ರ ದಶಕದಿಂದ ಭಾರತದಿಂದಲೇ ICCಗೆ ಹೆಚ್ಚು ರೆವೆನ್ಯೂ ಬರಲು ಶುರುವಾಯಿತು. ICC ಮಾನ್ಯತೆ ಪಡೆದಂಥ 108 ದೇಶಗಳಲ್ಲಿ 30 ಏಷ್ಯನ್ ಟೀಮ್ಸ್. ಉದಾಹರಣೆಗೆ, ಈ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ನಿಂದ ಟೆಲಿವಿಷನ್ ರೈಟ್ಸ್ ಸೇಲ್ಸ್ ಮೂಲಕ $40 ಮಿಲಿಯನ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಆಗ ದೊಡ್ಡಣ್ಣನಾಗಿ ಭಾರತ ತಾನು ತನ್ನ ಶೇರ್ ಆಫ್ ದ ರೆವೆನ್ಯೂ ತೆಗೆದುಕೊಳ್ಳದೆ ಇತರ ದೇಶಗಳಲ್ಲಿ ಇತರ ಟೀಮ್ಸ್ಗೆ ಹಂಚುತ್ತದೆ. ಇದರಿಂದ ಹಣವೇ ಇಲ್ಲದಂಥ ಕೆಲವು ಅಸೋಸಿಯೇಷನ್ಸ್ ಇವೆ. ಉಜ್ಬೇಕಿಸ್ತಾನ, ಮಂಗೋಲಿಯಾ, ಫಿಲಿಪೀನ್ಸ್ ಎಲ್ಲವಕ್ಕೂ ಹಣ ದೊರೆತಂತಾಗುತ್ತದೆ. ಅದರಿಂದ ಅಲ್ಲಿ ಕ್ರಿಕೆಟ್ ಡೆವಲಪ್ ಆಗಲು ಸಾಧ್ಯವಾಗುತ್ತದೆ. ಹೀಗಾಗಿ ಇಂಥ ದೇಶಗಳು ಏಷ್ಯಾ ಕಪ್ ಮೇಲೆ ಟೋಟಲಿ ಡಿಪೆಂಡೆಂಟ್ ಆಗಿರುತ್ತವೆ. ಭಾರತ ದೊಡ್ಡಣ್ಣನಾಗಿ ಏಷ್ಯಾ ಕಪ್ ಆಡಿದರೆ ಮಾತ್ರ ಇದೆಲ್ಲ ಸಾಧ್ಯ. ಅದಕ್ಕಾಗಿ ಭಾರತ ಏಷ್ಯಾ ಕಪ್ ಬಾಯ್ಕಾಟ್ ಮಾಡುವುದು ಪ್ರಾಕ್ಟಿಕಲ್ ಅಲ್ಲ. ಅಲ್ಲದೆ ಭಾರತ ಈಗ 2030ರ ಕಾಮನ್ವೆಲ್ತ್ ಗೇಮ್ಸ್, 2036ರ ಒಲಿಂಪಿಕ್ಸ್ಗೆ ಬಿಡ್ ಮಾಡುತ್ತಿದೆ. ಆಗ ನಾವು ಅಲ್ಲಿ ಪಾಕಿಸ್ತಾನ ವಿರುದ್ಧ ಆಡುವುದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಎರಡು ವಾದಗಳನ್ನು ನೀವು ಕೇಳಿದ್ರಿ. ಈಗ ನನ್ನ ಅಭಿಪ್ರಾಯ, ನನ್ನ ವಾದ ಏನಂತಂದರೆ, ಹೇಗಾದರೂ ಪಾಕಿಸ್ತಾನ ವಿರುದ್ಧ ನಾವು ಬೈಲ್ಯಾಟ್ರಲ್ ಸೀರೀಸ್ ಆಡುವುದಿಲ್ಲ. ಈಗ ಮಲ್ಟಿನೇಷನ್ ಕ್ರಿಕೆಟ್ ಟೂರ್ನಮೆಂಟ್ಸ್, ಏಷ್ಯಾ ಕಪ್ ಆಗಲಿ, ICC ಟೂರ್ನಮೆಂಟ್ಸ್ ಆಗಲಿ, ಡ್ರಾದಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಆಡಲಿ. ಆದರೆ ಬಂಗಾರದ ಮೊಟ್ಟೆ ಇಡುವ ಮ್ಯಾಚ್ ಎಂದು ಭಾರತ ಪಾಕಿಸ್ತಾನ್ ಒಂದೇ ಗ್ರೂಪ್ನಲ್ಲೇ ಆಡುವುದು ಬೇಡ. ಬೇರೆ ಬೇರೆ ಗ್ರೂಪ್ನಲ್ಲಿ ಭಾರತ ಪಾಕಿಸ್ತಾನ ಇರಲಿ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಹೇಳಿ.